ಈ ಒಂದು ವಾಕ್ಯವನ್ನು ನೋಡಿ, ನಾನೇ ಅವನಿಗೆ ಕೊಟ್ಟೆ. ಫಾರ್ ಎಕ್ಸಾಂಪಲ್, ಒಂದು ವಸ್ತು ಇದೆ, ಆ ವಸ್ತುವನ್ನ ನಾನೇ ಅವನಿಗೆ ಕೊಟ್ಟಿನಿ, ಬೇರೆ ಯಾರು ಕೊಟ್ಟಿಲ್ಲ. ಈ ರೀತಿಯಾಗಿ ಇದನ್ನ ಇಂಗ್ಲಿಷಲ್ಲಿ ಯಾವ ರೀತಿ ಹೇಳ್ಬೋದು? ಐ ಮೈ ಸೆಲ್ಫ್ ಗೇವ್ ಹಿಮ್. ಐ ಮೈ ಸೆಲ್ಫ್ ಗೇವ್ ಹಿಮ್. ಐ ಅಂದ್ರೆ ನಾನು ಅಂತ ಅರ್ಥ, ನಾನೇ ಅಂದ್ರೆ ಐ ಮೈ ಸೆಲ್ಫ್. ರೈಟ್. ಲೆಟ್ಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ಅವನೇ ಇಲ್ಲಿಗೆ ಬರಬೇಕು, ಬೇರೆ ಯಾರು ಬರುವ ಹಾಗಿಲ್ಲ, ಅವನೇ ಬರಬೇಕು. ಇದನ್ನ ಇಂಗ್ಲಿಷಲ್ಲಿ ಯಾವ ರೀತಿ ಹೇಳ್ಬೋದು? ಹಿ ಹಿಮ್ಸೆಲ್ಫ್ ಹ್ಯಾಸ್ ಟು ಕಮ್ ಹಿಯರ್. ಹಿ ಹಿಮ್ಸೆಲ್ಫ್ ಹ್ಯಾಸ್ ಟು ಕಮ್ ಹಿಯರ್. ಅವನೇ ಇಲ್ಲಿಗೆ ಬರಬೇಕು. ನೆಕ್ಸ್ಟ್ ಒನ್, ಅವಳೇ ನನಗೆ ಇದನ್ನು ಕೊಟ್ಟಳು. ಅವಳೇ ನನಗೆ ಇದನ್ನು ಕೊಟ್ಟಳು. ಈ ಒಂದು ವಾಕ್ಯವನ್ನು ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿ ಸುಲಭವಾಗಿ ಕನ್ನಡದಿಂದ ಇಂಗ್ಲಿಷ್ ಕಲಿಯುವುದಕ್ಕೆ ಪೇಜನ್ನು ಫಾಲೋ ಮಾಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು. ಇದೇ ರೀತಿಯಾಗಿ ಸಿಂಪಲ್ ಆಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯುವುದಕ್ಕೆ ನಾವು ಕಂಪ್ಲೀಟ್ ಸ್ಪೋಕನ್ ಇಂಗ್ಲಿಷ್ PDF ನೋಟ್ಸ್ಗಳನ್ನು ರೆಡಿ ಮಾಡಿದ್ದೇವೆ. ಇವುಗಳನ್ನು ಪಡೆದುಕೊಳ್ಳಲು ನೀವು ಈ ಒಂದು ನಂಬರ್ಗೆ ವಾಟ್ಸಪ್ ಮೇಲೆ ಮೆಸೇಜ್ ಅಥವಾ ಕಾಲ್ ಮಾಡಬಹುದು. ಥ್ಯಾಂಕ್ ಯು.